ಓಕೆ, ಇನ್ನು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಾ ಹಗರಣದ ತನಿಖೆ ವೇಳೆ ಜಿಟಿ ದೇವೇಗೌಡ ಸಹೋದರಿ ಮಗನ ಹೆಸರಿಗೆ 19 ಸೈಟ್ ನೀಡಿರುವ ಬಗ್ಗೆ ಗೊತ್ತಾಗಿದೆ. ಆದರೆ ಹೀಗೆ ನಿವೇಶನ ನೀಡಿರುವ ಹಿಂದೆ ಹಲವು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಈ ಎಲ್ಲಾ ಮೂಡಾ ಹಗರಣದ ಸುತ್ತ ಜಿಟಿ ದೇವೇಗೌಡರ ಹೆಸರು ಕೂಡ ತಳಕು ಹಾಕಿಕೊಂಡಿರೋದ್ರಿಂದ ಸಾಕಷ್ಟು ಅನುಮಾನಗಳಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಜಿಟಿ ದೇವೇಗೌಡರಿಗೆ ಮೂಡ ಕಾರ್ಮೋಡ, ಸೈಟ್ ನೀಡಿರುವ ಬಗ್ಗೆ ಹಲವು ಅನುಮಾನ. ರಾಜ್ಯಾದ್ಯಂತ ಭಾರಿ ಸದ್ದು ಮಾಡಿದ್ದ ಮೂಡ ಹಗರಣದಲ್ಲಿ ಸಿಲುಕಿ ಸಿಎಂ ವಿಲವಿಲ ಒದ್ದಾಡ್ತಿದ್ದಾರೆ. ಇದರ ತನಿಖೆ ಕೂಡ ದಿನದಿಂದ ದಿನಕ್ಕೆ ಚುರುಕಾಗಿದ್ದು ಈಗ ಜಿಟಿ ದೇವೇಗೌಡರ ಹೆಸರು ತುಳುಕು ಹಾಕಿಕೊಂಡಿದೆ. ಜಿಟಿಡಿ ಸಹೋದರಿ ಮಗ ಮಹೇಂದ್ರನ ಹೆಸರಿಗೆ 19 ಸೈಟ್ ಹಂಚಿಕೆಯಾಗಿರುವ ಬಗ್ಗೆ ಹಲವು ಅನುಮಾನ ವ್ಯಕ್ತವಾಗಿದ್ದು ಜಿಟಿಡಿಗೆ ಮೂಡ ಕಾರ್ಮೋಡ ಕವೆದಂತಾಗಿದೆ. ಮೂಡಾಗೆ ಯಾರಾದ್ರೂ ಜಾಮೀನು ನೀಡಿದ್ರೆ ಪರಿಹಾರಕ್ಕಾಗಿ ಹಲವು ಬಾರಿ ಅಲೆಯಬೇಕಾಗುತ್ತೆ. ಹೋಗಿ ಬಂದು ಮನವಿ ಮಾಡಿದ್ಮೇಲೆ ಪರಿಹಾರ ಸಿಗುತ್ತೆ. ಆದ್ರೆ ಮಹೇಂದ್ರಗೆ ಮಾತ್ರ 2.20 ಎಕರೆ ಜಮೀನು ನೀಡಿದ್ದಕ್ಕೆ 19 ನಿವೇಶನ ಸಿಕ್ತು ಅನ್ನೋದು ಅನುಮಾನದ ಜೊತೆ ಕುತೂಹಲ ಹೆಚ್ಚಿಸಿದೆ. ಮಹೇಂದ್ರಗೆ 19 ಸೈಟ್ ನೀಡಿರುವ ಬಗ್ಗೆ ಹಲವು ಅನುಮಾನ ವ್ಯಕ್ತವಾಗಿದೆ. 2020 ಸೆಪ್ಟೆಂಬರ್ನಲ್ಲಿ ಮಹೇಂದ್ರರ ಜಮೀನು ಖರೀದಿ ಮಾಡಿದ್ದಾರೆ. 2021 ಮೇ ತಿಂಗಳಲ್ಲಿ 50-50 ಅನುಪಾತದಲ್ಲಿ 19 ಸೈಟ್ಗಳನ್ನ ಮಹೇಂದ್ರ ಪಡೆದಿದ್ದಾರೆ. ಅಂದ್ರೆ ಜಮೀನು ಖರೀದಿ ಮಾಡಿದ 7 ತಿಂಗಳ ಅಂತರದಲ್ಲೇ ಮಹೇಂದ್ರಗೆ ಪರಿಹಾರ ಸಿಕ್ಕಿದೆ. ಇದೇ ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದ್ದು ಪರಿಹಾರ ಪಡೆದ ವಿಚಾರವಾಗಿದೆ. ಯಾಕಂದ್ರೆ ಸಾಮಾನ್ಯರಾದ್ರೆ ಮೂಡದಿಂದ ಪರಿಹಾರ ಪಡೆಯಬೇಕಂದ್ರೆ ಕಚೇರಿಗೆ ಸಾಕಷ್ಟು ಅಲೆಯಬೇಕಾಗುತ್ತೆ. ಆದ್ರೆ ಮಹೇಂದ್ರಗೆ ಇಷ್ಟು ಬೇಗ ಪರಿಹಾರ ಹೇಗೆ ಸಿಕ್ತು ಅನ್ನೋದು ಅನುಮಾನ ವ್ಯಕ್ತವಾಗಿದೆ. ಮೂಡ ಅವ್ಯವಹಾರದ ಬಗ್ಗೆ ಆಯುಕ್ತರು ಶಾಕ್. ಇನ್ನು ಮೂಡ ಅವ್ಯವಹಾರದ ಬಗ್ಗೆ ಆಯುಕ್ತ ರಘುನಂದನ್ ಬೆಚ್ಚಿ ಬಿದ್ದಿದ್ದಾರೆ. ತನ್ನ ಆಸ್ತಿ ಬಗ್ಗೆ ಮೂಡದಲ್ಲಿ ಅಧಿಕೃತ ದಾಖಲೆ ಇಲ್ಲ. ಮೂಡ ವಶದ ಸಿಎ ಸೈಟ್ಗಳ ಅಧಿಕೃತ ಪಟ್ಟಿಯೇ ಇಲ್ಲ. ಮೂಡದಿಂದ ನಿರ್ಮಾಣವಾಗಿರುವ ಮಳಿಗೆಗಳೆಷ್ಟು, ಮಳಿಗೆಗಳಿಂದ ಬರುತ್ತಿರುವ ಆದಾಯದ ಬಗ್ಗೆ ಮಾಹಿತಿ ಇಲ್ಲ. ಹೀಗಾಗಿ ಮೂಡ ಆಸ್ತಿ ರಕ್ಷಣೆಗೆ ಆಯುಕ್ತ ರಘುನಂದನ್ ಮುಂದಾಗಿದ್ದು ಆಸ್ತಿ ಬಾಡಿಗೆ ವಿವರ ಡಿಜಿಟಲೀಕರಣ ಮಾಡಲು ಸಿದ್ಧತೆ ನಡೆಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಇನ್ನು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಾ ಹಗರಣದ ತನಿಖೆ ವೇಳೆ ಜಿಟಿ ದೇವೇಗೌಡ ಸಹೋದರಿ ಮಗನ ಹೆಸರಿಗೆ 19 ಸೈಟ್ ನೀಡಿರುವ ಬಗ್ಗೆ ಗೊತ್ತಾಗಿದೆ. ಆದರೆ ಹೀಗೆ ನಿವೇಶನ ನೀಡಿರುವ ಹಿಂದೆ ಹಲವು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಈ ಎಲ್ಲಾ ಮೂಡಾ ಹಗರಣದ ಸುತ್ತ ಜಿಟಿ ದೇವೇಗೌಡರ ಹೆಸರು ಕೂಡ ತಳಕು ಹಾಕಿಕೊಂಡಿರೋದ್ರಿಂದ ಸಾಕಷ್ಟು ಅನುಮಾನಗಳಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಜಿಟಿ ದೇವೇಗೌಡರಿಗೆ ಮೂಡ ಕಾರ್ಮೋಡ, ಸೈಟ್ ನೀಡಿರುವ ಬಗ್ಗೆ ಹಲವು ಅನುಮಾನ. ರಾಜ್ಯಾದ್ಯಂತ ಭಾರಿ ಸದ್ದು ಮಾಡಿದ್ದ ಮೂಡ ಹಗರಣದಲ್ಲಿ ಸಿಲುಕಿ ಸಿಎಂ ವಿಲವಿಲ ಒದ್ದಾಡ್ತಿದ್ದಾರೆ. ಇದರ ತನಿಖೆ ಕೂಡ ದಿನದಿಂದ ದಿನಕ್ಕೆ ಚುರುಕಾಗಿದ್ದು ಈಗ ಜಿಟಿ ದೇವೇಗೌಡರ ಹೆಸರು ತುಳುಕು ಹಾಕಿಕೊಂಡಿದೆ. ಜಿಟಿಡಿ ಸಹೋದರಿ ಮಗ ಮಹೇಂದ್ರನ ಹೆಸರಿಗೆ 19 ಸೈಟ್ ಹಂಚಿಕೆಯಾಗಿರುವ ಬಗ್ಗೆ ಹಲವು ಅನುಮಾನ ವ್ಯಕ್ತವಾಗಿದ್ದು ಜಿಟಿಡಿಗೆ ಮೂಡ ಕಾರ್ಮೋಡ ಕವೆದಂತಾಗಿದೆ. ಮೂಡಾಗೆ ಯಾರಾದ್ರೂ ಜಾಮೀನು ನೀಡಿದ್ರೆ ಪರಿಹಾರಕ್ಕಾಗಿ ಹಲವು ಬಾರಿ ಅಲೆಯಬೇಕಾಗುತ್ತೆ. ಹೋಗಿ ಬಂದು ಮನವಿ ಮಾಡಿದ್ಮೇಲೆ ಪರಿಹಾರ ಸಿಗುತ್ತೆ. ಆದ್ರೆ ಮಹೇಂದ್ರಗೆ ಮಾತ್ರ 2.20 ಎಕರೆ ಜಮೀನು ನೀಡಿದ್ದಕ್ಕೆ 19 ನಿವೇಶನ ಸಿಕ್ತು ಅನ್ನೋದು ಅನುಮಾನದ ಜೊತೆ ಕುತೂಹಲ ಹೆಚ್ಚಿಸಿದೆ. ಮಹೇಂದ್ರಗೆ 19 ಸೈಟ್ ನೀಡಿರುವ ಬಗ್ಗೆ ಹಲವು ಅನುಮಾನ ವ್ಯಕ್ತವಾಗಿದೆ. 2020 ಸೆಪ್ಟೆಂಬರ್ನಲ್ಲಿ ಮಹೇಂದ್ರರ ಜಮೀನು ಖರೀದಿ ಮಾಡಿದ್ದಾರೆ. 2021 ಮೇ ತಿಂಗಳಲ್ಲಿ 50-50 ಅನುಪಾತದಲ್ಲಿ 19 ಸೈಟ್ಗಳನ್ನ ಮಹೇಂದ್ರ ಪಡೆದಿದ್ದಾರೆ. ಅಂದ್ರೆ ಜಮೀನು ಖರೀದಿ ಮಾಡಿದ 7 ತಿಂಗಳ ಅಂತರದಲ್ಲೇ ಮಹೇಂದ್ರಗೆ ಪರಿಹಾರ ಸಿಕ್ಕಿದೆ. ಇದೇ ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದ್ದು ಪರಿಹಾರ ಪಡೆದ ವಿಚಾರವಾಗಿದೆ.
ಯಾಕಂದ್ರೆ ಸಾಮಾನ್ಯರಾದ್ರೆ ಮೂಡದಿಂದ ಪರಿಹಾರ ಪಡೆಯಬೇಕಂದ್ರೆ ಕಚೇರಿಗೆ ಸಾಕಷ್ಟು ಅಲೆಬೇಕಾಗುತ್ತೆ. ಆದ್ರೆ ಮಹೇಂದ್ರಗೆ ಇಷ್ಟು ಬೇಗ ಪರಿಹಾರ ಹೇಗೆ ಸಿಕ್ತು ಅನ್ನೋದು ಅನುಮಾನ ವ್ಯಕ್ತವಾಗಿದೆ. ಮೂಡ ಅವ್ಯವಹಾರದ ಬಗ್ಗೆ ಆಯುಕ್ತರು ಶಾಕ್. ಇನ್ನು ಮೂಡ ಅವ್ಯವಹಾರದ ಬಗ್ಗೆ ಆಯುಕ್ತ ರಘುನಂದನ್ ಬೆಚ್ಚಿ ಬಿದ್ದಿದ್ದಾರೆ. ತನ್ನ ಆಸ್ತಿ ಬಗ್ಗೆ ಮೂಡದಲ್ಲಿ ಅಧಿಕೃತ ದಾಖಲೆ ಇಲ್ಲ. ಮೂಡ ವಶದ ಸಿಎ ಸೈಟ್ಗಳ ಅಧಿಕೃತ ಪಟ್ಟಿಯೇ ಇಲ್ಲ. ಮೂಡದಿಂದ ನಿರ್ಮಾಣವಾಗಿರುವ ಮಳಿಗೆಗಳೆಷ್ಟು, ಮಳಿಗೆಗಳಿಂದ ಬರುತ್ತಿರುವ ಆದಾಯದ ಬಗ್ಗೆ ಮಾಹಿತಿ ಇಲ್ಲ. ಹೀಗಾಗಿ ಮೂಡ ಆಸ್ತಿ ರಕ್ಷಣೆಗೆ ಆಯುಕ್ತ ರಘುನಂದನ್ ಮುಂದಾಗಿದ್ದು ಆಸ್ತಿ ಬಾಡಿಗೆ ವಿವರ ಡಿಜಿಟಲೀಕರಣ ಮಾಡಲು ಸಿದ್ಧತೆ ನಡೆಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಇನ್ನು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಾ ಹಗರಣದ ತನಿಖೆ ವೇಳೆ ಜಿಟಿ ದೇವೇಗೌಡ ಸಹೋದರಿ ಮಗನ ಹೆಸರಿಗೆ 19 ಸೈಟ್ ನೀಡಿರುವ ಬಗ್ಗೆ ಗೊತ್ತಾಗಿದೆ. ಆದ್ರೆ ಹೀಗೆ ನಿವೇಶನ ನೀಡಿರುವ ಹಿಂದೆ ಹಲವು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಈ ಎಲ್ಲಾ ಮೂಡಾ ಹಗರಣದ ಸುತ್ತ ಜಿಟಿ ದೇವೇಗೌಡರ ಹೆಸರು ಕೂಡ ತಳಕು ಹಾಕಿಕೊಂಡಿರೋದ್ರಿಂದ ಸಾಕಷ್ಟು ಅನುಮಾನಗಳಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಜಿಟಿ ದೇವೇಗೌಡರಿಗೆ ಮೂಡ ಕಾರ್ಮೋಡ, ಸೈಟ್ ನೀಡಿರುವ ಬಗ್ಗೆ ಹಲವು ಅನುಮಾನ. ರಾಜ್ಯಾದ್ಯಂತ ಭಾರಿ ಸದ್ದು ಮಾಡಿದ್ದ ಮೂಡ ಹಗರಣದಲ್ಲಿ ಸಿಲುಕಿ ಸಿಎಂ ವಿಲವಿಲ ಒದ್ದಾಡ್ತಿದ್ದಾರೆ. ಇದರ ತನಿಖೆ ಕೂಡ ದಿನದಿಂದ ದಿನಕ್ಕೆ ಚುರುಕಾಗಿದ್ದು ಈಗ ಜಿಟಿ ದೇವೇಗೌಡರ ಹೆಸರು ತುಳುಕು ಹಾಕಿಕೊಂಡಿದೆ. ಜಿಟಿಡಿ ಸಹೋದರಿ ಮಗ ಮಹೇಂದ್ರನ ಹೆಸರಿಗೆ 19 ಸೈಟ್ ಹಂಚಿಕೆಯಾಗಿರುವ ಬಗ್ಗೆ ಹಲವು ಅನುಮಾನ ವ್ಯಕ್ತವಾಗಿದ್ದು ಜಿಟಿಡಿಗೆ ಮೂಡ ಕಾರ್ಮೋಡ ಕವೆದಂತಾಗಿದೆ. ಮೂಡಗೆ ಯಾರಾದ್ರೂ ಜಾಮೀನು ನೀಡಿದ್ರೆ ಪರಿಹಾರಕ್ಕಾಗಿ ಹಲವು ಬಾರಿ ಅಲೆಯಬೇಕಾಗುತ್ತೆ. ಹೋಗಿ ಬಂದು ಮನವಿ ಮಾಡಿದ್ಮೇಲೆ ಪರಿಹಾರ ಸಿಗುತ್ತೆ. ಆದ್ರೆ ಮಹೇಂದ್ರಗೆ ಮಾತ್ರ 2.20 ಎಕರೆ ಜಮೀನು ನೀಡಿದ್ದಕ್ಕೆ 19 ನಿವೇಶನ ಸಿಕ್ತು ಅನ್ನೋದು ಅನುಮಾನದ ಜೊತೆ ಕುತೂಹಲ ಹೆಚ್ಚಿಸಿದೆ. ಮಹೇಂದ್ರಗೆ 19 ಸೈಟ್ ನೀಡಿರುವ ಬಗ್ಗೆ ಹಲವು ಅನುಮಾನ ವ್ಯಕ್ತವಾಗಿದೆ. 2020 ಸೆಪ್ಟೆಂಬರ್ನಲ್ಲಿ ಮಹೇಂದ್ರರ ಜಮೀನು ಖರೀದಿ ಮಾಡಿದ್ದಾರೆ. 2021 ಮೇ ತಿಂಗಳಲ್ಲಿ 50-50 ಅನುಪಾತದಲ್ಲಿ 19 ಸೈಟ್ಗಳನ್ನ ಮಹೇಂದ್ರ ಪಡೆದಿದ್ದಾರೆ. ಅಂದ್ರೆ ಜಮೀನು ಖರೀದಿ ಮಾಡಿದ 7 ತಿಂಗಳ ಅಂತರದಲ್ಲೇ ಮಹೇಂದ್ರಗೆ ಪರಿಹಾರ ಸಿಕ್ಕಿದೆ. ಇದೇ ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದ್ದು ಪರಿಹಾರ ಪಡೆದ ವಿಚಾರವಾಗಿದೆ. ಯಾಕಂದ್ರೆ ಸಾಮಾನ್ಯರಾದ್ರೆ ಮೂಡದಿಂದ ಪರಿಹಾರ ಪಡೆಯಬೇಕಂದ್ರೆ ಕಚೇರಿಗೆ ಸಾಕಷ್ಟು ಅಲೆಬೇಕಾಗುತ್ತೆ. ಆದ್ರೆ ಮಹೇಂದ್ರಗೆ ಇಷ್ಟು ಬೇಗ ಪರಿಹಾರ ಹೇಗೆ ಸಿಕ್ತು ಅನ್ನೋದು ಅನುಮಾನ ವ್ಯಕ್ತವಾಗಿದೆ. ಮೂಡ ಅವ್ಯವಹಾರದ ಬಗ್ಗೆ ಆಯುಕ್ತರು ಶಾಕ್. ಇನ್ನು ಮೂಡ ಅವ್ಯವಹಾರದ ಬಗ್ಗೆ ಆಯುಕ್ತ ರಘುನಂದನ್ ಬೆಚ್ಚಿ ಬಿದ್ದಿದ್ದಾರೆ. ತನ್ನ ಆಸ್ತಿ ಬಗ್ಗೆ ಮೂಡದಲ್ಲಿ ಅಧಿಕೃತ ದಾಖಲೆ ಇಲ್ಲ. ಮೂಡ ವಶದ ಸಿಎ ಸೈಟ್ಗಳ ಅಧಿಕೃತ ಪಟ್ಟಿಯೇ ಇಲ್ಲ. ಮೂಡದಿಂದ ನಿರ್ಮಾಣವಾಗಿರುವ ಮಳಿಗೆಗಳೆಷ್ಟು, ಮಳಿಗೆಗಳಿಂದ ಬರುತ್ತಿರುವ ಆದಾಯದ ಬಗ್ಗೆ ಮಾಹಿತಿ ಇಲ್ಲ. ಹೀಗಾಗಿ ಮೂಡ ಆಸ್ತಿ ರಕ್ಷಣೆಗೆ ಆಯುಕ್ತ ರಘುನಂದನ್ ಮುಂದಾಗಿದ್ದು ಆಸ್ತಿ ಬಾಡಿಗೆ ವಿವರ ಡಿಜಿಟಲೀಕರಣ ಮಾಡಲು ಸಿದ್ಧತೆ ನಡೆಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.